ನಿನ್ ತಂಗಿ ನಿನಗೆ ಜೀವಂತವಾಗಿ ಬೇಕು ಅಂತಂದ್ರೆ ಆ ಏಜನ ನೀನು ಮದುವೆ ಆಗ್ಬೇಕು. ಲೀಲಾ 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 ಏನಾದ ಪ್ರಾಬ್ಲಮ್? ಏನಾದ ಪ್ರಾಬ್ಲಮ್ ಇದ್ರೆ ನನ್ನ ಹತ್ರ ಹೇಳು, ನಾನು ಸಾಲ್ವ್ ಮಾಡ್ತೀನಿ. ಲೀಲಾ, ಯಾವಾಗಲೂ ಖುಷಿ ಖುಷಿಯಾಗಿ ನಗ್ನಗ್ತಾ ಇದ್ದವಳು ಯಾಕೆ ಈ ಥರ ಇದೆಯಾ? ಏನಾಯ್ತು ಹೇಳು. ನನ್ನ ಹತ್ರ ಹೇಳಿದೀರಾ? ಇಲ್ಲ ಏನಾಯ್ತು? ಯಾಕೆ ಅಳ್ತಾ ಇದೆಯಾ? ನನ್ನ ಚುಕ್ಕಿ ನಾನು ಕೊಂದ್ಬಿಡ್ತಾನೆ. ಪ್ಲೀಸ್ ಅವಳನ್ನ ಕಾಪಾಡಿ, ಪ್ಲೀಸ್. ಅಕ್ಕ, ಚುಕ್ಕಿ. ಏನಾಯ್ತು? ಏನಾಯ್ತು ಲೀಲಾ? ಏನಿಲ್ಲ. ಏನೂ ಇರಲಿಲ್ಲ ಅಂದರೆ ನೀನು ಈ ಥರ ಇರ್ತಿರ್ಲಿಲ್ಲ. ಇಲ್ಲ ಮಾತಾಡ್ತಾ ಇದ್ದೆ, ಇಲ್ಲ ಏನಾರ ಎಡವಟ್ ಮಾಡ್ತಾ ಇದ್ದೆ. ಏನಾಯ್ತು ಅಂತ ನನ್ನ ಹತ್ರ ಹೇಳು. ನೀನು ಈ ಥರ ಇರೋದನ್ನ ನೋಡಿದ್ರೆ ಯಾವುದೋ ಪ್ರಾಬ್ಲಮಲ್ಲಿ ಸಿಗಾಕೊಂಡಿದ್ಯಾ ಅನ್ಸುತ್ತೆ. ಅದೇನಿದ್ರು ನನ್ನ ಹತ್ರ ಹೇಳ್ಕೊ. ಏನು ಇಷ್ಟೊಂದು ಪ್ರಶ್ನೆ ಕೇಳ್ತಿದ್ರಾ? ಆಕ್ಚುಲಿ ನಿಮ್ಮ ಹೆಂಡತಿ ಆಗೋ ಶ್ವೇತಾ ಬಗ್ಗೆ ಯೋಚನೆ ಮಾಡಿದ್ರೆ ನನ್ನ ತಲೆ ಕೆಟ್ಟು ಹೋಗ್ತಿದೆ. ಅದಕ್ಕೆ ಸೈಲೆಂಟ್ ಆಗಿದ್ದೀನಿ. ಪಾಪ ಹುಡುಗಿ ನಿಮ್ಮ ಜೊತೆ ಅದು ಹೇಗೆ ಜೀವನ ಮಾಡ್ತಾಳೋ ಏನೋ. 4 ದಿನನೇ ನಂಗೆ ನಿಮ್ಮ ಟಾರ್ಚರ್ ಸಹಿಸ್ಕೊಳಕ್ಕಾಗಲಿಲ್ಲ. ನಿಮ್ಮ ಪಾಪ ಹುಡುಗಿ ಜೀವನ ಪೂರ್ತಿ ಅದು ಹೇಗೆ ಸಹಿಸ್ಕೊತಾಳೋ ಏನೋ. ನಿಮ್ಮ ಪರಿಸ್ಥಿತಿ ಹೀಗಿದೆ ಅಂದರೆ ಆ ಹುಡುಗಿ ಮನಸ್ಥಿತಿ ಹೇಗಿರುತ್ತೋ ಏನೋ. ಇಲ್ಲಿ ನನ್ನ ಯೋಗಕ್ಷೇಮ ವಿಚಾರಿಸೋ ಬದಲು ಹೋಗ್ಬಿಟ್ಟು ಶ್ವೇತನ್ ವಿಚಾರಿಸಿ. ಸರಿ, ಅದೇನು ಮಾತಾಡಿ. ಹೆಂಡತಿಗೆ ಪ್ರಶ್ನೆ ಮಾಡೋ ಥರ ಮಾಡ್ತಿದ್ದೀರಲ್ಲ, ಅದೇನು ಕೇಳಿ. ನೋಡಿ, ನಿಮ್ಮ ಜೊತೆ ಜಗಳ ಆಡೋ ಮೂಡಲ್ಲಿ ನಾನಿಲ್ಲ, ಅರ್ಥ ಆಯ್ತಾ? ಬಂದ್ಬಿಟ್ರು ನಂಗೆ ದೊಡ್ಡದಾಗಿ ಕೇಳೋದಕ್ಕೆ. ದೇವ್ರೆ, ಈ ವಿಷಯನ ನಾನು ಯಾರ ಹತ್ರನೂ ಹೇಳಬಾರ್ದು. ಏನೇ ಆದರೂ ಈ ಪ್ರಾಬ್ಲಮ್ನ ನಾನೇ ಸರಿ ಮಾಡಿಕೊಂಡು ನನ್ನ ಚುಕ್ಕಿನ ಕಾಪಾಡ್ಕೋಬೇಕು. ಏನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ. ಏನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ. ಓಂ ಶ್ರೀ ಗುರು
ಗುರುಭ್ಯೋ ನಮಃ. ಓಂ ಗಣಪತಿ ಮಹಾದೇವತಾಭ್ಯೋ ನಮಃ. ಓಂ ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂ ಗತೋಪಿ ವಾ ಯತ್ ಸ್ಮರೇತು ಪುಂಡರೀಕಾಕ್ಷಂ ಸಹಾಭ್ಯಾಂತರ ಶುಚಿಃ. ಯಾಗಮಂಟಪ ಭೂಮಿಂ ಸಂಪ್ರೋಕ್ತ್ಯ ತಂ ದೇವಂ ಆತ್ಮಾನಂ ಚ ಸಂಪೃಕ್ಷೋಕ್ತ್ಯ ಪುಷ್ಪಂ ದೇಶ್ ಈಶಾನ್ಯೇ ವಿಸರ್ಜಯೇತ್. ಹೂವು ಅಕ್ಷತೆ ತಗೊಂಡು ಗಣಪತಿ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಭವ ಸಂಚಿತ ಪಾಪಘೌ ವಿಧ್ವಂಸ ವಿಲಕ್ಷಣೀ ವಿಘ್ನಾನಂದಕಾರ ಭಾಸ್ವಂತಂ ವಿಘ್ನರಾಜಂ ಅಹಂ ಭಜೆ. ಏಕದಂತಂ ಶೂರ್ಪಕರ್ಣಂ ಗಜವಕ್ರಕಂ ಚತುರ್ಮುಖಂ ಪಾಶಾಂಕುಶಧರಂ ದೇವಂ ಧ್ಯಾಯೇತ್ ಸಿದ್ಧಿವಿನಾಯಕಂ. ಉತ್ತಮಂ ಗಣನಾಥಸ್ಯ ವ್ರತ ಸಂಪತ್ಕರಂ ಶುಭಂ ಭಕ್ತಾಭೀಷ್ಟಪ್ರದಂ ತಸ್ಮಾತ್ ಧ್ಯಾಯೇತ್ ಗಜಾನನಂ. ಆ ಲೀಲಾ ಎಲ್ಲಿದ್ದಾಳೆ? ಕಾಣಿಸ್ತಾನೆ ಇಲ್ವಲ್ಲ. ನಾವು ಕೊಟ್ಟು ವಾರ್ನಿಂಗು ಸಖತ್ತಾಗೆ ಕೆಲಸ ಮಾಡಿದೆ. ಹೆದರ್ಕೊಂಡು ಯಾವುದೋ ಮೂಲೆಯಲ್ಲಿರ್ತಾಳೋ ಏನೋ. ಯಾವ ಮೂಲೆಯಲ್ಲಾದರೂ ಕೂತಿರ್ಲಿ, ಆದರೆ ಅವಳ ಮುಖ ನೋಡಿದ್ರೆ ಚೆನ್ನಾಗಿರ್ತಿತ್ತು. ಮದುವೆ ಮುಗಿಯೋವರೆಗೂ ಅವಳು ಕಾಣಿಸ್ಕೊಳ್ದೇ ಇರೋದೇ ಒಳ್ಳೇದು ಸರು. ಆ ಎಡವಟ್ಟು ಮದುವೆಗೆ ಏನಾದರೂ ಬಂದರೆ ಏನಾದರೂ ವಿಘ್ನ ತರ್ತಾಳೆ ಅಷ್ಟೆ. ಟೆನ್ಷನ್ ಬಿಡಕ್ಕ, ಈಚೆ ಹಸೆಮಣೆ ಏರಾಯಿತು. ಇನ್ನು ಶ್ವೇತಾ ಬಂದು ಕೂತ್ರೆ ಮತ್ತೇನೂ ಆಗೋಗುತ್ತೆ. ಆಗ ಅವಳು ಅವಳಮ್ಮ ಏನೂ ಮಾಡೋಕ್ಕಾಗಲ್ಲ. ಚುಕ್ಕಿ, ಎಲ್ಲಿದ್ಯಾ ಚುಕ್ಕಿ? ಆ ಕಿಡ್ನಾಪರ್ ಹೇಳ್ದಾಗೆ ನಾನು ಮಂಟದ ಹತ್ರ ಬಂದಿದ್ದೀನಿ. ನಾನು ಹೇಗಾದರೂ ಮಾಡಿ ನಿನ್ನ ಕಾಪಾಡ್ಕೋತೀನಿ.